ಸರ್ ನಾನು ಅದು ಎಕ್ಸಾಂಪಲ್ ಕೊಟ್ನಲ್ಲ ಅದರಲ್ಲಿ ಇನ್ನೊಂದು ವಿಷಯ. ಸೊ ನನ್ನ ಅಪೋಸಿಟ್ ಒಬ್ರು ಇರ್ತಾರೆ. ಅವರು ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಗಳಿರ್ತಾರೆ. ಹ್ಮ್ ಮಾಡ್ತಾ ಇರ್ತಾರೆ. ಬಟ್ ಆದ್ರೂ ಅವ್ರು ಚೆನ್ನಾಗಿರ್ತಾರೆ. ಅವ್ರೇನೋ ಒಂದು ಟೆಸ್ಟ್‌ಗಳು ಮಾಡ್ಸಿರ್ತಾರೆ. ಅವ್ರಿಗೆ ಪಾಸಿಟಿವ್ ರಿಸಲ್ಟೇ ಬಂದಿರುತ್ತೆ. ಸರ್ ಇದು ಹೇಗೆ? ಅದು ನೀವು ಹಂಗೆ ಹೇಳಕ್ಕಾಗಲ್ಲ. ಹಾ. ಒಂದ್ಸತಿ ನನ್ನ ಮುಂದೆ ನೋಡ. ಬಂದಿದ್ದಾರೆ. ಹ್ಮ್. ಇವತ್ತು ಇವ್ರು ಕುಡಿತಿದ್ದಾರೆ, ಹಾ. ಡ್ರಿಂಕ್ಸ್ ಮಾಡ್ತಾ ಇದಾರೆ, ಸ್ಮೋಕ್ ಮಾಡ್ತಾ ಹ್ಮ್. ಇದಾರೆ. ಬಟ್ ಇವತ್ತು ಚೆನ್ನಾಗಿದ್ದಾರೆ. ಹಾ. ಬಟ್ ನೀವು ಅವ್ರಿಗೆ ಇನ್ನೊಂದು 2 ವರ್ಷ ಬಿಟ್ಟು ನೋಡಿದ್ರಾ ನೀವಿಗೆ? ಹೋಗಿ 2 ವರ್ಷ ಬಿಟ್ಟು ಕೇಳಿ ಅವ್ರಿಗೆ. ಈಗೇನೋ ಇರ್ಬೋದು ಅವ್ರು ಚೆನ್ನಾಗಿ ಹ್ಮ್. ಅಂತ. ಅವ್ರಿಗೆ 2 ವರ್ಷ ಬಿಟ್ಟು ಹೋಗಿ ಕೇಳಿ ನೀವು, ಚೆನ್ನಾಗಿದ್ದೀರಾ ಅಂತ. ಅವಾಗ ಹೇಳ್ತಾರೆ, "ಇಲ್ಲ, ಇಲ್ಲ ಪಲ್ಲವಿ ಅವರೇ, ನಿಮ್ ಮಾತು ಕೇಳಿದ್ರೆ ಚೆನ್ನಾಗಿರೋದು, ಬಿ.ಪಿ, ಶುಗರ್ ಎಲ್ಲ ಬಂದ್ಬಿಟ್ಟಿದೆ ನಂಗೆ" ಅಂತ ಹೇಳ್ತಾರೆ. ಸೊ ಅಟ್ ಎ ಟೈಮ್ ಓಕೆ ಇಲ್ದಿರ ಇರ್ಬೋದು. ಅದಕ್ಕೆ ನೀವು ಅಂದ್ರೆ ಇವತ್ತು ಸ್ಮೋಕ್ ಶುರು ಮಾಡಿದ್ರೆ ಇವತ್ತು ಬರಲ್ಲ ಕಾಯಿಲೆ ನಿಮಗೆ. ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಬರುತ್ತೆ. ಸೊ ಇವತ್ತು ನಿಮ್ಗೆ ಇವ್ರು ಅನ್ಸ್ಬೋದು, ನನ್ನ ಮುಂದೆ ನನಗೆ ಇಷ್ಟು ಕಾಯಿಲೆ ಇದೆ, ನಾನು ಎಷ್ಟು ಹೆಲ್ದಿ ಆಗಿದೆ, ಇಷ್ಟು ಕಾಯಿಲೆ ಇದೆ, ಇವರು ಸ್ಮೋಕ್ ಮಾಡ್ತಾರೆ, ಡ್ರಗ್ಸ್ ಮಾಡ್ತಾರೆ, ಇವ್ರಿಗೇನು ಕಾಯಿಲೆ ಇಲ್ಲ ಅಂತಲ್ಲ. ಕಾಯಿಲೆ ಬರುತ್ತೆ, ಈಗಿಲ್ಲ ಅಷ್ಟೇ, ಮುಂದೆ ಮುಂದೆ ಬಂದೇ ಬರುತ್ತೆ, ಬರುತ್ತೆ. ಮುಂದೆ ಬಂದೇ ಬರುತ್ತೆ ಅವ್ರಿಗೆ. ಸೊ ದಟ್ ಯು ಟು ಲಾಂಜಿಟ್ಯೂಡಲ್ ಫಾಲೋ ಅಂತಾರೆ ಅದನ್ನ. ನಿಮಗೆ ಕಾಣಿಸ್ತಿದೆ ಓಕೆ ಇಲ್ಲ ಅಂತ, ಬಟ್ ಅವ್ರಿಗೆ ಬಂದೇ ಬರುತ್ತೆ. ವೆರಿ ಹೈಯೆಸ್ಟ್ ಕ್ಯಾಂಡಿಡೇಟ್ಸ್ ಅವರೆಲ್ಲ. ಸೊ ಇದಕ್ಕೆಲ್ಲ ಸೈನ್ಸ್ ಬ್ಯಾಕಪ್ ಇದೆ. ಇದೆಲ್ಲ ನಾವು ಊಹಿಸ್ಕೊಳ್ಳೋದು ಅಂತಲ್ಲ, ಸೈನ್ಸ್ ಬ್ಯಾಕಪ್ ಇದೆ. ಸ್ಮೋಕ್ ಮಾಡಿದ್ರೆ, ಬಿ.ಪಿ, ಶುಗರ್ ಬಂದ್ರೆ, ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ, ಇವೆಲ್ಲ ವಿಲ್ ಅಫೆಕ್ಟ್ ಕಿಡ್ನಿ. ಈಗ ಇಲ್ದೇ ಇರ್ಬೋದು, ಬಟ್ ದೇರ್ ಆರ್ ಹೈ ರಿಸ್ಕ್ ಕ್ಯಾಂಡಿಡೇಟ್ಸ್. ಸರ್ ಇವಾಗ 2ನೇ ಹಂತದಲ್ಲಿ ನನಗೆ ಕಿಡ್ನಿ ಸಮಸ್ಯೆ ಇದೆ. ಸೊ ಅದು ಇನ್ನೇನು 3ನೇ ಹಂತಕ್ಕೆ ಹೋಗಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. ನಾನು ಆ ಟೈಮ್‌ನಲ್ಲಿ ನಿಮ್ಮನ್ನ ಬಂದು ಸಂಪರ್ಕ ಮಾಡ್ತೀನಿ. ಸೊ ಆಗ ನನಗೆ ಕ್ಯೂರ್ ಆಗುವಂತಹ ಚಾನ್ಸಸ್ ಇದೆಯಾ? ಅದೇ ಹೇಳಿದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಮಾಡ್ಬೋದು, ಚಾನ್ಸಸ್ ಇದೆ. ಬಟ್ ಎಲ್ಲರಿಗೂ ಅಂತಲ್ಲ, ಕೆಲವೊಂದು ಕಾಯಿಲೆಗಳೆಲ್ಲ ಮಾಡ್ಬೋದು. ಬಟ್ 2ನೇ ಸ್ಟೇಜ್ ಅಲ್ಲಿ ಇದೆ ಅನ್ಕೊಳ್ಳಿ, 3ನೇ ಸ್ಟೇಜ್ ಅಲ್ಲಿ, 4ನೇ ಸ್ಟೇಜ್ ಅಲ್ಲಿ ಚಾನ್ಸಸ್ ವೆರಿ ಲೆಸ್, ಆಗೋದಿಲ್ಲ. ಬಟ್ ಏನ್ ಮಾಡ್ತೀವಿ ಅಂದ್ರೆ ಆಗಲ್ಲ. 2ನೇ ಸ್ಟೇಜ್ ಇಂದ 3ನೇ ಸ್ಟೇಜ್, 3ನೇ ಸ್ಟೇಜ್ ಇಂದ 4ನೇ ಸ್ಟೇಜ್ ಹೋಗಕ್ಕೆ ನಾವು ಸ್ಲೋ ಮಾಡ್ಬೋದು. ಅಂದ್ರೆ ಮೆಡಿಸಿನ್ ಮುಖಾಂತರನೇ ಸ್ಲೋ ಮಾಡ್ತೀವಿ. ಅಂದ್ರೆ ಇವಾಗ ಅಲ್ಟಿಮೇಟ್ಲಿ 5th ಸ್ಟೇಜ್ ಅಲ್ವಾ? 5th ಸ್ಟೇಜ್ ಅಲ್ಲಿ ಹೋದ ಏನಾಗುತ್ತೆ, ನಾವು ಡಯಾಲಿಸಿಸ್ ಮಾಡಬೇಕು, ಅಥವಾ ಕಿಡ್ನಿ ಚೇಂಜ್ ಮಾಡ್ಕೋಬೇಕು. ಆ ಸ್ಟೇಜ್ಗೆ ನಮಗೆ ಪ್ರೊಲಾಂಗ್ ಮಾಡಿದ್ರೆ ಏನಾಗುತ್ತೆ, ಏನು ಅಡ್ವಾಂಟೇಜ್ ಪ್ರೊಲಾಂಗ್ ಮಾಡೋದು ಅಂದ್ರೆ, ನೀವು ಮೆಡಿಸನ್ ಅಲ್ಲೇ ಸಾಕಷ್ಟು ವರ್ಷ ಕಳಿಬಹುದು ನೀವು. ಓಕೆ, ಸೊ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಸ್ವಲ್ಪ ರೆಸ್ಟ್ರಿಕ್ಷನ್ಸ್, ಫುಡ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾಗುತ್ತೆ, ಬಿ.ಪಿ, ಶುಗರ್ ಅದ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಇವಾಗ 2 to 3 ಹೋಗಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2 ವರ್ಷ ಆಗ್ಬೋದು ಅನ್ಕೊಳ್ಳಿ. ಮೆಡಿಸಿನ್ ತಗೊಂಡ್ರೆ ನಿಮಗೆ ಇನ್ನೊಂದು 50% ಎಕ್ಸ್ಟ್ರಾ ಟೈಮ್ ಸಿಗ್ಬೋದು, 4 ವರ್ಷ ಆಗ್ಬೋದು. ಸೊ ನಿಮ್ಗೆ 4 ವರ್ಷ ಗ್ಯಾಪ್, 2 ಇಯರ್ಸ್ ಗ್ಯಾಪ್ ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ. ಸೊ ಆ 2 ಇಯರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ, ಫ್ಯೂಚರ್ ಡಯಾಲಿಸಿಸ್ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಟೈಮ್ ಸಿಗುತ್ತೆ ನಿಮಗೆ. ಆಮೇಲೆ ಏನು ಹಣಕಾಸು ಬೇಕಂದ್ರೆ ಹಣಕಾಸು ಅರೇಂಜ್ ಮಾಡ್ಕೋಬಹುದು. ಇನ್ನೊಂದೆಲ್ಲಕ್ಕಿಂತ ಅಂದ್ರೆ ಹೊಸ ಮೆಡಿಸಿನ್ಸ್ ಬರುತ್ತಾ ಇರ್ತಾರಲ್ಲ, ಸೊ ಯು ಕ್ಯಾನ್ ಆವಾಗ ಯೂಸ್ ಮಾಡ್ಕೋಬಹುದು. ನಿಮಗೆ 3rd 4th ಸ್ಟೇಜ್ ಅಲ್ಲಿ ಏನೋ ಹೊಸ ಮೆಡಿಸಿನ್ ಬರ್ಬೋದು. ಸೊ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದಟ್, ಪ್ರೊಲಾಂಗ್ ಮಾಡಿದ್ರೆ. ಅರ್ಥವಾಯ್ತಲ್ಲ ನಿಮಗೆ? ಸೊ ದಟ್ ನಮ್ಮ ಉದ್ದೇಶ ಏನಂದ್ರೆ, ಆ ಪ್ರೊಲಾಂಗ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಸಮಯ ಡಯಾಲಿಸಿಸ್, ಟ್ರಾನ್ಸ್ಪ್ಲಾಂಟ್, ಸಾಕಷ್ಟು ಮೆಡಿಸಿನ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡಿದ್ರೆ ನಿಮ್ಗೆ ಬೇರೆ ಇದಕ್ಕೆ ಅವಕಾಶ ಸಿಗುತ್ತೆ. ನಿಮ್ಗೆ ಏನಂದ್ರೆ ಹೇಳಿದ್ನಲ್ಲ, ಹೊಸ ಮೆಡಿಸಿನ್ ಏನಾರ ಬಂದ್ರೆ ಅದು ನೀವು ಯೂಸ್ ಮಾಡ್ಕೋಬಹುದು, ಅಥವಾ ನಿಮ್ಮ ಮುಂದೆ ಫ್ಯೂಚರ್ ರೆಡಿ ಮಾಡ್ಕೋಬಹುದು, ಹಣಕಾಸು ರೆಡಿ ಮಾಡ್ಕೋಬಹುದು. ಸೊ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಸೊ ಅದು ಆ ಒಂದು ಪ್ರಕ್ರಿಯೆ ನಡೆಯುತ್ತೆ ನಿಮ್ಗೆ ಈ ಸ್ಟೇಜ್ ಅಲ್ಲಿ, 2nd ಸ್ಟೇಜ್ ಇಂದ 5th ಸ್ಟೇಜ್ ತನಕ. ಸೊ ಕಿಡ್ನಿ ಬಂದ ತಕ್ಷಣ ಡಯಾಲಿಸಿಸ್ ಮಾಡಬೇಕು ಅಂತಾನಿಲ್ಲ. ಇವತ್ತು ಕಿಡ್ನಿ ಕಾಯಿಲೆ ಅಂದ್ಬಿಟ್ರೆ ಎಲ್ಲರೂ ಅದೇ ಅನ್ಕೊಂತಾರೆ, ಕಿಡ್ನಿ ಕಾಯಿಲೆ ಬಂದ್ರೆ ಆಗೋಯ್ತು ನನ್ನ ಜೀವನ. ಇಲ್ಲ, ಎಷ್ಟೋ ಜನ, ಸ್ಪೆಷಲಿ ನೀವು ನಾನು ಎಷ್ಟೇ ಆಗಲಿ ನಾನು ಕಂಟ್ರೋಲ್ ಮಾಡ್ಕೊತೀನಿ, ಡಯಟ್, ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ನಿಮಗೆ ಫಸ್ಟ್ 2nd ಸ್ಟೇಜ್ ಇಂದ 5th ಸ್ಟೇಜ್ಗೆ ಒಬ್ಬೊಬ್ರು ನಾವು ನೋಡಿದೀವಿ 5 ವರ್ಷ 10 ವರ್ಷನೂ ಮೇಂಟೈನ್ ಮಾಡ್ಬೋದು ಮೆಡಿಸಿನ್ ಅಲ್ಲಿ. ಬರೀ ಮೆಡಿಸಿನ್ ಅಲ್ಲೇ 10 ವರ್ಷನೂ ಎಲ್ಲ ಕಾಯಿಲೆಗಳಲ್ಲ, ಕೆಲವೊಂದು. ಮತ್ತೆ ಅವ್ರ ಕೆಲವು ಇದೆ, ನಿಮ್ಮ ವಿಲ್ ಪವರ್ ಇರಬೇಕು. ನಾವು ಬರೀ ಮೆಡಿಸಿನ್ ಕೊಟ್ಟು ನೀವು ಮಾಲೆ ಪಾರ್ಟಿಗಳು ಮಾಡ್ಕೊಂತಿದ್ರೆ, ಸ್ಮೋಕ್ ಮಾಡ್ತಿದ್ರೆ ಆಗಲ್ಲ, ಆತರ ಆಗಲ್ಲ. ಸರ್ ಇವಾಗ ನೀವು ಕೊಡುವಂತಹ ಮೆಡಿಸಿನ್ ಅನ್ನೇ ನಾವು ತಗೊಂಡು, ನೀವ್ ಹೇಳಿದ್ರಿ 2 ವರ್ಷದಿಂದ 3 ವರ್ಷ ತನಕನೂ ಮಾಡ್ಕೊ ಬರ್ಬೋದು ಅಂತ. ಸೊ ಆ ಟೈಮಲ್ಲಿ ಆ ಮೆಡಿಸಿನ್ ಇಂದ ನಮ್ ಕಿಡ್ನಿಗಳಿಗೆ ಏನಾದ್ರು ಘಾಸಿ ಆಗುತ್ತಾ ಅಂತ? ಕೆಲವೊಂದು ಸೈಡ್ ಎಫೆಕ್ಟ್ ಬರೋ ಅದಕ್ಕೆ ನಾವು ಹೇಳ್ತೀವಿ ಅವಾಗ ಬರ್ತಿರ್ಬೇಕು ಅಂತ. ಅವಾಗ ನಿಮ್ಮನ್ನ ಭೇಟಿ ಆಗ್ಬೇಕು. ಒಂದ್ಸರಿ ತಗೊಂಡ್ಬಿಟ್ರೆ ಆಮೇಲೆ 2 ವರ್ಷ ಬಿಟ್ಟು ಬಂದ್ರೆ ಆಗಲ್ಲ. ಒಂದ್ 3 ತಿಂಗಳು, 4 ತಿಂಗಳು, 6 ತಿಂಗಳು ಒಂದ್ಸತಿ ಬಂದು ತೋರಿಸ್ಕೊಂತ ಇರಬೇಕು. ಸೈಡ್ ಎಫೆಕ್ಟ್ ಏನಾನ ಆಗ್ತಿದ್ರೆ ಅವಾಗ ಅದನ್ನ ಚೇಂಜ್ ಮಾಡ್ತೀವಿ, ಡೋಸ್ ಅಡ್ಜಸ್ಟ್ ಮಾಡ್ತೀವಿ, ಬೇರೆ ಮೆಡಿಸಿನ್ ಹಾಕ್ತಿವಿ. ಸೊ ಫಾಲೋ ಅಪ್ ಅಲ್ಲಿ ಇರಲೇಬೇಕು. ಎಲ್ಲೆಷ್ಟೋ ಪೇಷಂಟ್ ಒಂದು ಮಾತ್ರೆ ಕೊಟ್ಬಿಟ್ಟಿದಾರೆ ಅಂತ 2 ವರ್ಷ ಬಿಟ್ಟು ಬರ್ತಾರೆ. ಅಷ್ಟೊತ್ತಿಗೆ ಮತ್ತೆ ಅದು 2ರಿಂದ 4ನೇ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಡೈರೆಕ್ಟ್ ಆಗಿ 4th ಸ್ಟೇಜ್. ಸರ್ ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ ಸರ್? ಹೌದು, ಜಂಪ್ ಆಗ್ಬಿಡುತ್ತೆ. ಅಂದ್ರೆ ಹೋಗುತ್ತೆ, ಬಟ್ ಫಾಸ್ಟ್ ಔಟ್ ಹೋಗುತ್ತೆ. ಲೈಕ್ ಇವಾಗ ನಾನು ನೀವು ಕೊಟ್ಟಿರುವಂತಹ ಟ್ಯಾಬ್ಲೆಟ್ಸ್ನೆಲ್ಲ ತಗೊಳ್ತಾ ಇದ್ದೀನಿ. ನಮ್ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ಟ್ಯಾಬ್ಲೆಟ್ ಖಾಲಿ ಆದ ತಕ್ಷಣ ಬಿಡು ಇವಾಗ ಏನೋ ನಾನು ಸರಿ ಆಗ್ಬಿಟ್ಟಿದೀನಿ, ನೆಕ್ಸ್ಟ್ ಇನ್ನೊಂದ್ಸಲ ಏನಾದ್ರು ನೋವು ಕಾಣಿಸ್ಕೊಂಡಾಗ ಹೋಗೋಣ ಅಂತ ಅನ್ಕೊಳ್ಳೋರ್ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಅದೇ ಮುಂಚೆ ಹೇಳ್ದಂಗೆ, ಒಂದು
ಇಟ್ಸ್ ಇನ್ ಯುವರ್ ಹ್ಯಾಂಡ್ ಹೌ ಹ್ಮ್. ಟು ನೋ. ಬೇರೆ ಯಾರು ಜವಾಬ್ದಾರಲ್ಲ, ಹ್ಮ್. ಡಾಕ್ಟರ್ ಜವಾಬ್ದಾರಲ್ಲ, ಇಲ್ಲ. ಗೌರ್ಮೆಂಟ್ ಹೌದು. ಜವಾಬ್ದಾರಲ್ಲ, ನಿಮ್ಮ ಅಪ್ಪ ಅಮ್ಮ ಜವಾಬ್ದಾರಲ್ಲ, ಹೌದು. ನೀವು ನಿಮ್ಮ ಶರೀರಕ್ಕೆ ನೀವೇ ಹ್ಮ್. ಜವಾಬ್ದಾರರು. ಹ್ಮ್. ಸೊ ಬರೀ ಅದು ಅದೇ ಸ್ವಲ್ಪ ಎಜುಕೇಶನ್ ಬೇಕು, ಮೋಸ್ಟ್ಲಿ ಹ್ಮ್. ಸ್ಕೂಲ್ ಲೆವೆಲಲ್ಲಿ ಎಜುಕೇಶನ್ ಹ್ಮ್. ಬೇಕು ಅಥವಾ ಕಾಲೇಜ್ ಲೆವೆಲ್ ಎಜುಕೇಶನ್ ಬೇಕು. ಕಿಡ್ನಿ ಹ್ಮ್. ಪ್ರಾಬ್ಲಮ್ಸ್ ಅಂದ್ರೆ ಹೆಂಗ್ ರೆಕಗ್ನೈಸ್ ಮಾಡೋದು ಹ್ಮ್. ಸ್ವಲ್ಪ ಬೇಕು. ಇಲ್ಲದ್ರೆ ಇವಾಗ ಒಂದು 10ನೇ ಕ್ಲಾಸ್ ಹುಡುಗನ್ಗೆ ಬರೀ ಕಿಡ್ನಿ ಎಲ್ಲಿದೆ, ಕಿಡ್ನಿ ಫಂಕ್ಷನ್ ಏನು ಗೊತ್ತಿರುತ್ತೆ ಅವ್ರಿಗೆ ಓದಿಸಿದ್ರೆ. ಹೌದು. ಕೆಲವರಿಗೆ ಅದು ಬಯಾಲಜಿ ಇಂಟ್ರೆಸ್ಟ್ ಅಂದ್ರೆ ಅದು ಓದೇ ಇರಲ್ಲ ಆ, ಅಲ್ವಾ. ನಿಜ ನಿಜ. ಸೊ ನಿಮ್ಗೆ ಕಿಡ್ನಿ ಕಾಯಿಲೆಗಳು ಹೆಂಗ್ ಸಿಂಪ್ಟಮ್ಸ್ ಹ್ಮ್. ಬರುತ್ತೆ ಅಂತ ಈಗ ನಿಮ್ಮಂತವ್ರು ಕೊಟ್ರೆ ಒಂದು ಹ್ಮ್. ಮೆಸೇಜ್ ಎಲ್ಲಾರ್ಗು, ಹ್ಮ್. ಸೊ ಅವ್ರಿಗೆ ಗೊತ್ತಾಗಿರುತ್ತಲ್ಲ. ಸೊ ಒಂಥರ ಸಿಂಪ್ಟಮ್ಸ್ ಗೊತ್ತಾಗ ಅಥವಾ ನೀವು ಈ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಇದೆಲ್ಲ ಹ್ಮ್. ನೀವು ಹೇಳಿದ ರೆಡ್ ಫ್ಲಾಗ್, ಬಿ ಪಿ, ಶುಗರ್ ಅಂತ ಅವ್ರು ಬಂದಾಗ ಅವರು ತಕ್ಷಣ ಏನಂತಾರೆ ಎಚ್ಚೆತ್ಕೊಂಡು ಹ್ಮ್. ಅದನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ಆಗುತ್ತೆ. ಪ್ಲಸ್ ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು. ಪ್ಲಸ್ ಮೆಡಿಸಿನ್ಸ್ ತೊಗೊಂತಿರ್ಬೇಕಾದ್ರೆ ನೀವು ಹೇಳ್ದಂಗೆ ತೊಗೊಂತಿದ್ರು ನೀವು ಫಾಲೋ ಮಾಡ್ಬೇಕು. ಯಾಕಂದ್ರೆ ಆ ಮೆಡಿಸಿನ್ ಸೈಡ್ ಎಫೆಕ್ಟ್ ಬರ್ಬೋದು, ಅಥವಾ ಬೇರೆ ಮೆಡಿಸಿನ್ ಡಾಕ್ಟರ್ ಒಂದೇ ಸತಿ ನಿಮ್ಗೆ ಎಲ್ಲ ಮೆಡಿಸಿನ್ಸ್ ಕೊಡಲ್ಲ. ಹ್ಮ್. ಯಾವ ಸ್ಟೇಜಸ್ ಇಲ್ಲೋ ಆ ಸ್ಟೇಜ್ ಮೆಡಿಸಿನ್ಸ್ ಹೌದು. ಕೊಡಬೇಕಾಗುತ್ತೆ. ಹ್ಮ್. ಸೆಕೆಂಡ್ ಸ್ಟೇಜಲ್ಲಿ ಇದ್ದಾಗ ಒಂಥರ ಮೆಡಿಸಿನ್ಸ್ ಕೊಡ್ತೀವಿ, ಥರ್ಡ್ ಸ್ಟೇಜ್ ಇದ್ದಾಗ ಮೆಡಿಸಿನ್ಸ್ ಕೊಡ್ತೀವಿ. ಸೊ ಕೆಲವರು ಏನು ಅನ್ಕೊಂಡ್ಬಿಡ್ತಾರೋ ಸೆಕೆಂಡ್ ಸ್ಟೇಜ್ ಮೆಡಿಸಿನ್ ಕೊಡಿ ಇದನ್ನೇ ನಾವು ಲೈಫ್ ಲಾಂಗ್ Continue ತಗೋಬಹುದು, ಮಾಡೋಣ. ಹಂಗಲ್ಲ. ಹ್ಮ್. ಸೊ ಸ್ಟೇಜ್ ಮೇಲೆ ಅದು ಮೆಡಿಸಿನ್ಸ್ ಬೇರೆ ಚೇಂಜ್ ಆಗ್ತಿರುತ್ತೆ. ಹ್ಮ್. ಸೊ ಒಂದ್ಸತಿ ಮೆಡಿಸಿನ್ ತಗೊಂಡು ಮನೇಲಿ ಕೂತ್ಕೊಂಡ್ರೆ ಅದು ಇಟ್ ವೋಂಟ್ ಸಾಲ್ವ್. ಸರ್ ಇವಾಗ 5th ಸ್ಟೇಜಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ನನ್ನ ಒಂದ್ ಕಿಡ್ನಿ ಚೆನ್ನಾಗಿದೆ, ಇನ್ನೊಂದ್ ಕಿಡ್ನಿ ಚೆನ್ನಾಗಿಲ್ಲ. ಸೊ ಒಂದ್ ಕಿಡ್ನಿ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೊ ನಾನ್ ಬರೀ ಒಂದ್ ಕಿಡ್ನಿಯಿಂದನೇ ಜೀವನ ಸಾಗಿಸಬಹುದಾ? ಫಸ್ಟ್ ಆಫ್ ಆಲ್ ಇದು ಆ, ಏನಂತಾರೆ ಕ್ವಶನೇ ಅಪ್ರೋಪ್ರಿಯೇಟ್ ಇಲ್ಲ. ಯಾಕಂದ್ರೆ ಹೌದಾ? ನಿಮ್ಗೆ ಫೇಲ್ ಆಗ್ಬೇಕು ಅಂದ್ರೆ, ಕಿಡ್ನಿ ಹಾ. ಫೇಲ್ ಆಗ್ಬೇಕು ಅಂದ್ರೆ 2 ಕಿಡ್ನಿ ಫೇಲ್ ಆಗ್ಬೇಕು. ಅಂದ್ರೆ ಅಟ್ ಎ ಟೈಮ್ 2 ಕಿಡ್ನಿನೂ ಫೇಲ್ ಆಗುತ್ತೆ. 2 ಕಿಡ್ನಿ ಒಟ್ಟಿಗೆ ಕೆಲಸ ಮಾಡುತ್ತೆ. ಒಂದೇ ಹಾ, ಒಂದು okay. ರೆಸ್ಟ್ ಅಲ್ಲಿ ಇರಲ್ಲ, ಒಂದು ನಾನು ಕೆಲಸ ಮಾಡ್ತೀನಿ ಆತರ ಏನಿರಲ್ಲ. Okay. ಇವಾಗ ನಿಮ್ಮ 2 ಕಣ್ಣು ನೀವು ಇದ್ದಾಗ 2 ಕಣ್ಣು ಒಟ್ಟಿಗೆ ಕೆಲಸ ಮಾಡುತ್ತಲ್ಲ. ಹೌದು. ಅದೇ ನಾನು ಹೇಳ್ತಾ ನಾನು ಒಂದು ರೆಸ್ಟ್ ತಗೊಂತೀನಿ ಅಂತ. ಇಲ್ಲ ಅಲ್ಲ, ಹ್ಮ್. ಕಿಡ್ನಿನೂ ಅಷ್ಟೇ 2 ಒಟ್ಟಿಗೆ ಕೆಲಸ ಮಾಡುತ್ತೆ. Okay. ಫೇಲ್ಯೂರ್ ಆದ್ರೂ 2 ಒಟ್ಟಿಗೆ ಆಗುತ್ತೆ. ಒಂದು ಕಿಡ್ನಿ ಯಾವ ಫೇಲ್ಯೂರ್ ಆಗುತ್ತೆ ಅಂದ್ರೆ ಒಂದು ಕಡೆ ಪ್ರಾಬ್ಲಮ್, ಇವಾಗ ಒಂದು ಕಡೆ ಸ್ಟೋನ್ ಇದೆ, ಹ್ಮ್. ಅವಾಗ ಒಂದು ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಬಟ್ ಫೇಲ್ಯೂರ್ ಆಗಕ್ಕೆ ಶುರು ಮಾಡಿದ್ರೆ 2 ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, 2 ಎಫೆಕ್ಟ್ ಆಗಿರುತ್ತೆ. ಹ್ಮ್. ಬಟ್ ನಾನು ಒಂದ್ಸತಿ ಆಗ್ತೀನಿ, ನೀನೊಂದ್ಸತಿ ಆಗ್ತಾ ಅಥವಾ ಮಾತಾಡ್ಕೊಳಲ್ಲ. ಇಲ್ಲ. ಸೊ 2 ಒಟ್ಟಿಗೆ ಆಗಿರುತ್ತೆ. ಯಾವ ಫೇಲ್ಯೂರ್ ಅಂತ ಹೇಳಿದ್ರೆ 2 ಕಿಡ್ನಿ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಆ ಥರ ಚಾನ್ಸೇ ಇಲ್ಲ. ಯಾವಾಗ 2 ಕಿಡ್ನಿ ಫೇಲ್ಯೂರ್ ಆದರೂ, ಬಟ್ ಕಿಡ್ನಿ ಅಕಸ್ಮಾತ್ ಚೇಂಜ್ ಮಾಡಬೇಕಂದ್ರೆ 1 ಕಿಡ್ನಿ ಸಾಕು. ಹ್ಮ್. ಓಕೆ, 2 ಕಿಡ್ನಿ ಹಾಕಬೇಕಾಗಿಲ್ಲ. ಯಾಕಂದ್ರೆ ಈ ಒಂದು ಎಲ್ಲಿಂದ ಬಂತಂದ್ರೆ, ಎಷ್ಟೋ ಜನ ಹುಟ್ಟಬೇಕಾದ್ರೆ 1 ಕಿಡ್ನಿ ಇರುತ್ತೆ. ಹಾ. ಓಕೆ, ಸಿಂಗಲ್ ಕಿಡ್ನಿ ಬೈ ಬರ್ತ್ ಅಂತ ಹೇಳ್ತೀವಿ ನಾವು. ಆ ಥರವರು ನಾರ್ಮಲ್ ಆಗಿ ಜೀವನ ಸಾಗಿಸ್ತಾರೆ. ಹ್ಮ್. ಅವರು 80 ವರ್ಷ 90 ವರ್ಷ ಎಲ್ಲ ಬದುಕ್ತಾರೆ. ಸೊ ಹಂಗಿರ್ಬೇಕಾದ್ರೆ ಅದಕ್ಕೋಸ್ಕರ ಆ ಒಂದು ಪ್ರಿನ್ಸಿಪಲ್ ಇಟ್ಕೊಂಡೆ ನಾವು ಇವಾಗ ಕಿಡ್ನಿ ಡೊನೇಟ್ ಮಾಡಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು 1 ಕಿಡ್ನಿ ಕೊಡಿ, ಏನೂ ಆಗಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ 1 ಕಿಡ್ನಿ ಸಾಕು. ಓಕೆ, ಬಟ್ ಫೇಲ್ಯೂರ್ ಆಗಬೇಕಾದ್ರೆ 2 ಕಿಡ್ನಿನೂ ಫೇಲ್ಯೂರ್ ಆಗುತ್ತೆ, ಒಟ್ಟಿಗೆ ಆಗುತ್ತೆ, ಒಂದೊಂದೇ ಆಗಲ್ಲ. ಸೊ ನೀವು ಹೇಳಿದ ಕ್ವಶನ್ಗೆ ನಾವು 1 ಕಿಡ್ನಿ ಫೇಲ್ಯೂರ್ ಆಗಿದ್ರೆ 1 ಕಿಡ್ನಿ ಚೆನ್ನಾಗಿದ್ರೆ ನೀವು ಚೆನ್ನಾಗೇ ಇರ್ತೀರಾ. ಹ್ಮ್. 1 ಕಿಡ್ನಿ ಕೆಲಸ ಮಾಡ್ತಿದ್ರೆ ಇನ್ನೊಂದು ಕಿಡ್ನಿ ಕೆಲಸ ಮಾಡ್ತಿದ್ರೆ ಆ ಒಂದು ಓಕೆ ಫೇಲ್ಯೂರ್ ಆಗ್ಬಿಟ್ಟು ಒಳಗಡೆ ಇರುತ್ತೆ ಅಷ್ಟೇ, ಅದು ಏನು ಮಾಡಲ್ಲ, ತೊಂದರೆ ಕೊಡಲ್ಲ ನಿಮಗೆ. ಇನ್ನೊಂದು ಕಿಡ್ನಿ ನಡ್ಕೊಂತಿರುತ್ತಲ್ಲ, ನಿಮ್ಗೇನು ಅದು ಫೇಲ್ಯೂರ್ ಆಗಲ್ಲ, ನಿಮ್ಗೇನು ಏನು ಮಾಡಬೇಕಾಗಿಲ್ಲ. ಜಸ್ಟ್ ಒಂದು ರೆಗ್ಯುಲರ್ ಚೆಕಪ್ ಮಾಡ್ಕೊಂತಿರ್ಬೇಕು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.